ಹಾಸನ ಜಿಲ್ಲಾ ಗಣರಾಜ್ಯೋತ್ಸವ ಪ್ರಶಸ್ತಿಗೆ ಆಜಂ ಖಾನ್ ಭಾಜನ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಜನಪರ ಕಾರ್ಯಗಳಲ್ಲಿ ತೊಡಗಿರುವ ಹಾಸನ ನಗರದ ಆಮೀರ್ ಮೊಹಲ್ಲಾ ನಿವಾಸಿ ಆಜಂ ಖಾನ್ ಅವರು ಹಾಸನ ಜಿಲ್ಲಾ ಗಣರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಏರ್ಪಡಿಸಿದ್ದ 77ನೇ ಗಣರಾಜ್ಯೋತ್ಸವದ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸಿರುವವರನ್ನು ಸನ್ಮಾನಿಸಲಾಯಿತು. ಸನ್ಮಾನಿತರ ವಿವರ ಹೀಗಿದೆ. ಪೌರ ಕಾರ್ಮಿಕರಾದ ಕೃಷ್ಣ, ಸ್ಕೌಟ್ಸ್ ಮತ್ತು ಗೈಡ್ ಕ್ಷೇತ್ರದಿಂದ ಕೀರ್ತಿಕುಮಾರ್, ಕೆಆರ್ ಪ್ರಿಯಾಂಕಾ, ಎಚ್ಎಂ, ಅಪಘಾತ ರಹಿತ ಚಾಲಕರ ಕ್ಷೇತ್ರದಿಂದ ಸಿಎಂ ಪ್ರಕಾಶ್, ಸರ್ಕಾರಿ ಸೇವೆ ಕ್ಷೇತ್ರದಿಂದ ಚಂದ್ರಶೇಖರ್, ಶ್ರೀ ಲಕ್ಷ್ಮಿ, ಮಮತಾ ಜಿಎಲ್, ಕ್ರೀಡಾ ಕ್ಷೇತ್ರದಿಂದ ದೇಶ್ನ ಪಿ ಶೆಟ್ಟಿ, ಪರಿಣಿತ್ ಗೌಡ ಸಿಎ, ದಿವ್ಯಾಂಗರಾದ ಹಿತನ್ ಗೌಡ, ಪರಮೇಶ ಎಸ್ಆರ್, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾ ಜಗದೀಶ್ ಎಚ್ಜಿ, ಶೋಭಾ, ಪತ್ರಿಕಾ ಕ್ಷೇತ್ರದಿಂದ ಜಿ ಚಂದ್ರಶೇಖರ್, ಶ್ರೀಲಕ್ಷ್ಮಿ ಎಸ್ ಪ್ರಸಾದ್, ಕಲಾ ಕ್ಷೇತ್ರದಿಂದ ಸುನೀಲ್ ಕುಮಾರ್, ಸವಿತಾ ಕುಮಾರ್, ವಾಹನ ಚಾಲಕರ ಕ್ಷೇತ್ರದಿಂದ ಮಹೇಶ್ ಟಿಎ, ಸಮಾಜ ಸೇವೆ ಕ್ಷೇತ್ರದಿಂದ ಆಜಂ ಖಾನ್, ಕೃಷಿ ಕ್ಷೇತ್ರದಿಂದ ದ್ರಾಕ್ಷಾಯಿಣಿ ಕೋಂ, ಪವನ್ ಕುಮಾರ್. ಮರಣದ ನಂತರ ಅಂಗಾಂಗ ದಾನ ಮಾಡಿದ ದಿವಂಗತ ವೈಕೆ ಚಂದನ್, ದಿವಂಗತ ನಾಗರಾಜ ಕೆಡಿ, ದಿವಂಗತ ಯೋಗೀಶ್, ದಿವಂಗತ ರವಿ ನಾಯ್ಕ ಆರ್ ಇವರ ಕುಟುಂಬಸ್ಥರಿಗೆ ಸನ್ಮಾನಿಸಲಾಯಿತು. ಆಜಂ ಖಾನ್ ಅವರು ಸಮಾಜದ ವಿವಿಧ ವರ್ಗಗಳ ಹಿತಕ್ಕಾಗಿ ಕೈಗೊಂಡ ಸೇವಾ ಕಾರ್ಯಗಳು, ಸಾರ್ವಜನಿಕ ಬದುಕಿನಲ್ಲಿನ ಸಕ್ರಿಯ ಭಾಗವಹಿಸುವಿಕೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಉತ್ತೇಜಿಸುವ ಪ್ರಯತ್ನಗಳನ್ನು ಗುರುತಿಸಿ ಜಿಲ್ಲಾಡಳಿತ ಈ ಗೌರವವನ್ನು ಪ್ರದಾನಿಸಿದೆ. ಅವರ ಸೇವಾ ಮನೋಭಾವನೆ ಹಾಗೂ ಸಮಾಜದೊಂದಿಗೆ ಬೆಸೆದುಕೊಂಡಿರುವ ಕೆಲಸಗಳು ಅನೇಕ ಯುವಕರಿಗೆ ಪ್ರೇರಣೆಯಾಗಿದೆ. ಖಾನ್ ಅವರು ಲೇಟ್ ಗೌಸ್ ಖಾನ್ ಹಾಗೂ ಲೇಟ್ ಝೀನತ್ ಖಾನಂ ದಂಪತಿಯ ಪುತ್ರರಾಗಿದ್ದು 18/10/1971 ಜನಿಸಿದ್ದಾರೆ. ಅವರ ಪತ್ನಿ ಸಬೀಹಾ ಬಾನು 4 ಮಕ್ಕಳ ತಂದೆಯಾಗಿದ್ದಾರೆ. ಹಾಸನ ನಗರದ ಮಸೀದಿ ರಸ್ತೆ ಆಮೀರ್ ಮೊಹಲ್ಲಾದಲ್ಲಿ ವಾಸವಿದ್ದು ಆಜಂ ಖಾನ್ ಅವರು ಸಮಾಜ ಸೇವೆಯನ್ನ ತಮ್ಮ ಜೀವನದ ಪ್ರಮುಖ ಗುರಿಯಾಗಿಸಿಕೊಂಡಿದ್ದಾರೆ. ರಕ್ತದಾನ, ಆರೋಗ್ಯ ಸಂಬಂಧಿಸಿದ ಸೇವೆ, ಉಚಿತ ಆಂಬ್ಯುಲೆನ್ಸ್ ಸೇವೆ, ಬಡವರಿಗೆ ಆಹಾರ ವಿತರಣೆ, ಆರ್ಥಿಕ ನೆರವು ಮೂಲಕ ಜನರ ವಿಶ್ವಾಸ ಗಳಿಸಿದ್ದಾರೆ. ಹಾಸನ ಜಿಲ್ಲಾ ಗಣರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದಕ್ಕೆ ನಮ್ಮ ಹಾಸನ ಟಿವಿ ಬಳಗ ಸೇರಿದಂತೆ ವಿವಿಧ ಸಂಘಟನೆಗಳು, ಸ್ನೇಹಿತರು, ಬಂಧುಗಳು ಹಾಗೂ ಸಾರ್ವಜನಿಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.